ಹೆತ್ತ ತಾಯಿಯನ್ನು ಅತ್ಯಾಚಾರ ಮಾಡಿದ ಮಗನಿಗೆ ನ್ಯಾಯಾಲಯ ದಂಡವನ್ನು ಹಾಕಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಅತ್ಯಂತ ಕ್ರೂರ ಮಾನವೀಯತೆಯನ್ನು ನಾಚಿಸುವಂತೆಯೇ ಹೆತ್ತ ತಾಯಿಯ ಮೇಲೆಯೇ ಲೈಂಗಿಕ ದೌರ್ಜನ್ಯ ಎಸಗಿದ ಮಗನಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ. ನಮ್ಮ ತಾಯಿ ಮೇಲೆ ರೇಪ್ ಅಟೆಂಪ್ಟ್ ಮಾಡವನೇ ಮಾಡಿಬಿಟ್ಟು ನಮ್ಮ ಮೇಲೇನೆ ಗಲಾಟೆಗೆ ಬರ್ತಾನೆ. ಯಾವಾಗಲೂ ಕುಡಿದ್ಬಿಟ್ಟು ಅವನು ಈ ಥರ ಮಾಡವನೇ. ಉತ್ತಮವಾದ ಭವಿಷ್ಯ ರೂಪಿಸಬೇಕು ಅಂತ ಹೆತ್ತ ತಂದೆ ತಾಯಿಯ ಆಸೆಯಾಗಿರುತ್ತೆ. ಆದರೆ ಇಲ್ಲೊಬ್ಬ ಕ್ರೂರಿ ಮನಸ್ಸುಳ್ಳ ಮಗ ಹೆತ್ತ ತಾಯಿಯನ್ನೇ ತಿಪ್ಪೆಗೆ ಎಳೆದೊಯ್ದು ಅತ್ಯಾಚಾರ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯಲ್ಲಿ ನಡೆದಿದೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗುಡಿಬಂಡೆ ತಾಲೂಕಲ್ಲಿ ಚಿನ್ನಹಳ್ಳಿ ವಿಲೇಜಲ್ಲಿ ಲಾಸ್ಟ್ ವರ್ಷ ಆಗಸ್ಟ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಕೇಸ್ ರಿಗಾರ್ಡಿಂಗ್ ತಾಯಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದರೆ ಅವರದ್ದು ಸ್ವಂತ ಮಗ ಈ ಥರದ್ದು ಒಂದು ಕಂಪ್ಲೇಂಟ್ ಇತ್ತು. ಆ ವಿಚಾರದಲ್ಲಿ ನಾವು ಒಂದು ರೇಪ್ ಕೇಸ್ ಮತ್ತು ಅಸಾಲ್ಟ್ ಕೇಸ್ ರಿಜಿಸ್ಟರ್ ಮಾಡಿ ಆ ಟೈಮ್ಗೆ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಆಮೇಲೆ ನಮ್ಮ ಆಫೀಸರ್ಸ್ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ಆ ಕೇಸ್ದು ಬೇಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಅದೇ ಥರ ಕೋರ್ಟಲ್ಲಿ ಕೂಡ ನಮಗೆ ಸಹಕಾರ ಸಿಕ್ಕಿದೆ ಎಲ್ಲ ಥರದ್ದು. ಅದೇ ಕಾರಣದಲ್ಲಿ ಈಗ ರೀಸೆಂಟಾಗಿ ಸೆಷನ್ಸ್ ಕೋರ್ಟಿಂದ ಆ ಕೇಸಲ್ಲಿ ಆರೋಪಿ ಹೆಸರು ಅಶೋಕ್, ಅರೌಂಡ್ 38 years ಏಜ್ ಇದೆ ಅವರದ್ದು. ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ದು ಶಿಕ್ಷೆ ಆಗಿದೆ ಮತ್ತು 25,000 ಫೈನ್ ಆಗಿದೆ. ಸೊ ಈ ಕೇಸಲ್ಲಿ ನಮ್ಮ ಕನ್ಸರ್ನ್ಡ್ ಆಫೀಸರ್ಸ್ DYSP ಶಿವಕುಮಾರ್ ಮತ್ತು ಆ ಟೈಮ್ಗೆ ಆ ಕೇಸ್ದು IO ನ್ಯಾಸ್ಗೆ ಚೆನ್ನಾಗಿ ಕೆಲಸ ಮಾಡಿ ಈ ಕೇಸ್ಗೆ ಒಂದು ಫೈನಲ್ ಕನ್ಕ್ಲೂಷನ್ಗೆ ತಂದಿದ್ದಾರೆ ಮತ್ತು ಒಂದು ಶಿಕ್ಷೆ ಆಗಿದೆ ಆರೋಪಿಗೆ. ಸೊ ಅದು ಕೂಡ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗುತ್ತೆ ಕಿ ಈ ಥರದ್ದು ಅಮಾನವೀಯ ಕೃತ್ಯ ಯಾರು ಮಾಡ್ತಾರೋ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.